ಮತ್ತೊಂದು ಮಸ್ತ್ ಒಂದು ರೈಸ್ ಐಟಮ್ ತೊಗೊಂಡು ಬಂದಿನಿ. ನಡೀರಿ ರೆಡಿ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ಗ್ರೀನ್ ಪೀಸ್ ಪುಲಾವ್ ಮಾಡಾಕತ್ತೀನಿ. ಸೊ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಆಮೇಲೆ ಜೀರಿಗೆ ಹಾಕೊಳಕತ್ತೀನಿ ಭಾಳಷ್ಟು, ಆಮೇಲೆ ಬೆಳ್ಳುಳ್ಳಿ ಈ ಥರ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಾಯ್ತು. ಆಮೇಲೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಈರುಳ್ಳಿ, ಆಮೇಲೆ ಹಸಿಮೆಣ್ಸಿಕಾಯಿ ಕೂಡ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 4 ಲವಂಗ ಕೂಡ ಹಾಕೊಳಕತ್ತೀನಿ. ಅದರದಿಂದ ಟೇಸ್ಟ್ ತುಂಬ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಸಖತ್ತಾಗಿ ಬರ್ತೈತಿ. ಆಮೇಲೆ ಕಟ್ ಮಾಡ್ಕೊಂಡಿರುವಂಥದ್ದು ಕರಿಬೇವು ಹಾಕೊಳಕತ್ತೀನಿ. ಇದು ಕೂಡ ಟೇಸ್ಟ್ ಭಾರಿ ಮಸ್ತ್ ಕೊಡ್ತೈತಿ. ಇದ್ರೊಳಗೆ ಏನಂದ್ರೆ ಗ್ರೀನ್ ಚಿಲ್ಲೀಸ್ ಭಾಳಷ್ಟು ಹಾಕೋಬೇಕು, ಹಸಿ ಮೆಣಸಿಕಾಯಿ. ಆಮೇಲೆ ಈ ಕಡೆ ಸೈಡಿಗೆ ಒಂದು ಪಾತ್ರೆ ಒಳಗೆ ನೀರನ್ನು ಕುದಿಸಾಕಿಟ್ಟು ಅದರೊಳಗೆ ಗ್ರೀನ್ ಪೀಸ್ ಅಂದ್ರೆ ಒಟಾಣಿ ಕಾಳು ಹಾಕಿ ಕುದಿಸ್ಕೊಂಡಿದ್ದೆ 5 ರಿಂದ 6 ನಿಮಿಷ. ಅದನ್ನು ಕೂಡ ಇಲ್ಲಿ ಒಂದು 2-3 ನಿಮಿಷ ಹುರ್ಕೊಂಡಾಯ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಅನ್ನ ಇದೆಯಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಟಿದ್ದೆ. ಸ್ವಲ್ಪ ತಣ್ಣಗಾದ ನಂತರ ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಸಕ್ಕರೆ ಕೂಡ ಹಾಕೋಣ. ಇದು ಟೇಸ್ಟ್ ಕೂಡ ತುಂಬ ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ತೈತಿ. ಆಮೇಲೆ ಮಸ್ತ್ ಬಿಸಿಯಾದಂತಹ ಗ್ರೀನ್ ಪೀಸ್ ಪುಲಾವ್ ಅಂತ ಹೇಳ್ಬೋದು ನೀವು, ಇಲ್ಲಾಂದ್ರೆ ಹಸಿ ಬಟಾಣಿ ಕಾಳದ್ದು ಪುಲಾವ್ ಏನಿದೆಯಲ್ಲ ರೆಡಿ ಆಗೈತಿ. ಒಮ್ಮೆ ಇದನ್ನು ಟ್ರೈ ಮಾಡಿರಿ ಅಂತ ಹೇಳಿ ಭಾವಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ನಮಸ್ಕಾರ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.